ಎಂತ ಮ್ಯಾಚ್ ಗುರು ನೆನ್ನೆದು. ಈ ಸಲ T20 ವರ್ಲ್ಡ್ ಕಪ್ ಅಲ್ಲಿ ನಾವು ಎಂತೆಂಥ ಮ್ಯಾಚ್ಗಳನ್ನ ನೋಡ್ತಾ ಇದೀವಿ. ವೀಕ್ ಆಗಿರೋ ಟೀಮು ಇಲ್ಲಿ ವಿನ್ ಆಗ್ತಿದೆ, ಸ್ಟ್ರಾಂಗ್ ಆಗಿರೋ ಟೀಮು ಈ ತರ ಹೀನವಾಗಿ ಸೋಲ್ತಿರೋದನ್ನ ನೋಡ್ಬಿಟ್ವಿ. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಅಂತೂ ಶ್ರೀಲಂಕಾ ಈ ಲೆವೆಲ್ ಅಲ್ಲಿ ಆಡುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಲಾಸ್ಟ್ ಮ್ಯಾಚ್ ನೋಡಿದ್ರೆ 225 ಟಾರ್ಗೆಟ್, ಅದ್ ಬಿಡಿ ಸಣ್ಣ ಟೀಮು ಒಮನ್ ಮೇಲೆ ಹೊಡೆದಿದ್ದು. ಆದ್ರೆ ಇದು ಆಸ್ಟ್ರೇಲಿಯಾದ ಮೇಲೆ ಈ ತರ ಆಡಿದ್ದು ನಿನ್ನೆ. ಓ ಮೈ ಗಾಡ್, 181 ರನ್ನ ಇಬ್ಬರೇ ಚೇಸ್ ಮಾಡಿ ಬಿಸಾಕ್ಬಿಟ್ಟಿದ್ರಲ್ಲ ಗುರು. ಯಾರು ಪತುಮ್ ನಿಸಾಂಕ ಅಂತೂ ನಿನ್ನೆ ಸೆಂಚುರಿ ಕೇವಲ 50 ಬಾಲಿಗೆ ನಾವು ಚೆಚ್ಚಿರುವಂಥದ್ದು ನಿನ್ನೆ ಸೆಂಚುರಿನ. ಅದಾದ್ಮೇಲೆ ಇನ್ನೊಂದು ಕ್ಯಾಚ್ ಹಿಡಿದ್ರಲ್ಲಪ್ಪ ಗ್ಲೀನ್ ಮ್ಯಾಕ್ಸ್ವೆಲ್ ಎಂದು, ಅದಂತೂ ಒಂಥರ ಸಿನಿಮಾ ನೋಡ್ದಂಗಾಯ್ತು. ನಿನ್ನೆ ನಿಜವಾಗ್ಲೂ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಿದ್ದೀರಾ ಇಲ್ಲ ಅಂದರೆ ಮೂವಿ ಶೂಟ್ ಮಾಡ್ತಿದಾರ ಏನೋ ಅನ್ನೋದು ಗೊತ್ತಾಗ್ತಿರ. ಒಂಥರ ಬ್ಯಾಕ್ ಫ್ಲಿಪ್ ಹೊಟ್ಬಿಡ್ತು ಅದು ಗ್ಲೀನ್ ಮ್ಯಾಕ್ಸ್ವೆಲ್ ಎಂದು ಕ್ಯಾಚ್ ಹಿಡಿದು ಯಾರು ಪತುಮ್ ನಿಸಾಂಕ. ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಮಾತ್ರ ನಾವು ಎಂತೆಂಥ ಕ್ಯಾಚನ್ನು ಕೂಡ ನೋಡಿದ್ದೀವಿ. ಅಂದರೆ ಬೌಂಡ್ರಿಲಿ ನಿಂತ್ಕೊಂಡು 6 ಹೋಗೋದನ್ನ ತಡೆದು ಅದಾದಮೇಲೆ ಬಾಲ್ನ ಥ್ರೋ ಮಾಡಿ ಕ್ಯಾಚ್ ಹಿಡಿದು ನೋಡಿದ್ವಿ. ಆದರೆ ಈ ಥರ ಕ್ಯಾಚು ಯಪ್ಪ ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಮಾತ್ರ ಇದು ನಿನ್ನೆ ಮ್ಯಾಚಲ್ಲಿ. ಅದಾದಮೇಲೆ ಈ ಕಡೆ ಬಂತು ಅಂದರೆ ಆಸ್ಟ್ರೇಲಿಯಾಗೆ ಕರ್ಮ ಏನು ಅಂತ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚನ್ನು ಲಾಸ್ ಆಗಿರುವಂಥದ್ದು. ಇವ್ರಿಗೆ ಯಾವಾಗಿಂದ ಶನಿ ಹೆಗ್ಲೇರಿದೆ ಅಂದರೆ ಲಾಸ್ಟ್ ಇಯರ್ ಯಾವಾಗಲೂ ಒಂದ್ಸಲಿ ವರ್ಲ್ಡ್ ಕಪ್ಪನ್ನು ವಿನ್ ಆದಾಗ ಮಿಚೆಲ್ ಮಾರ್ಷ್ ವರ್ಲ್ಡ್ ಕಪ್ ಮೇಲೆ ಕಾಲನ್ನು ಇಟ್ಕೊಂಡು ಕೂತ್ಕೊಂಡು ಇಮೇಜಸ್ ಎಲ್ಲ ತುಂಬ ವೈರಲ್ ಆಗಿತ್ತಲ್ಲ, ಅವಾಗಲಿಂದ ತಗೊಳ್ಳೆ ಇವರಿಗೆ ಶನಿ ಹೆಗ್ಲೇರ್ಬಿಟ್ಟಿದೆ. ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಗುರು. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಆಲ್ ಔಟು, ಈ ಮ್ಯಾಚ್ ಕೂಡ ಅಷ್ಟೇ ಆಲ್ ಔಟು. ಮರ್ಯಾದಿನೇ ಎಲ್ಲ ನಂಗೆ ಮಾಡ್ಕೊಂಡ್ಬಿಟ್ಟಿದ್ರೆ ಆಸ್ಟ್ರೇಲಿಯಾದವರು. ಒಂದು ಕಾಲದಲ್ಲಿ ಯಾವ ಥರ ಇತ್ತು ಆಸ್ಟ್ರೇಲಿಯಾ ಅಂದರೆ ಬಿಡೋಗರು ಆರಾಮಾಗಿ ಚೇಚ್ ಬಿಸಾಕ್ತಾರೆ. ಆಸ್ಟ್ರೇಲಿಯಾ ಇರೋದು ಆಪೋನೆಂಟ್ ಯಾವ ಟೀಮ್ ಇದ್ರು ಕೂಡ ಏನೋ ಒಳ್ಳೆ ಫೈಟ್ ಕೂಡ ಕೊಡ್ತಾರೆ, ಇಲ್ಲಾಂದರೆ ಒನ್ ಸೈಡ್ ಮ್ಯಾಚ್ ಆಗಿಬಿಡುತ್ತೆ ಈಸಿಗೆ ಅಂತ ಅನ್ನೋರು. ಈಗ ನೋಡಿದ್ರೆ T20 ವರ್ಲ್ಡ್ ಕಪ್ಪಲ್ಲಿ ಅಂತ ಜಿಂಬಾಬ್ವೆ ಮೇಲೆ ಆಲ್ ಔಟ್ ಆಗಿದ್ರೆ ಅಂದರೆ ಮರ್ಯಾದಿನೇ ಇಲ್ಲಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾದಮೇಲೆ ನಿನ್ನೆ ಮ್ಯಾಚ್ ಕೂಡ ಅಷ್ಟೇ, ನಿನ್ನೆ ಮ್ಯಾಚಲ್ಲಿ ಕೂಡ ಆಲ್ ಔಟು. ಏನಾಗ್ತಿದೆ ಆಸ್ಟ್ರೇಲಿಯಾಕ್ಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಹೇಳಿದ್ದು ಯಾವುದೇ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಅದಕ್ಕೊಂದು ಇತಿಮಿತಿ ಅಂತ ಇರುತ್ತೆ. ಅದನ್ನ ಮೀರಿ ಸೆಲೆಬ್ರೇಷನ್ ಮಾಡಿದ್ರು ಅಂದರೆ ಇದೇ ರೀತಿಗಾಗೋದು. ಅದಕ್ಕೊಂದು ಟ್ರೋಫಿಗೊಂದು ಗೌರವ ಕೂಡ ಇರುತ್ತೆ. ಅದನ್ನ ಮೀರಿ ಅದ್ರ ಮೇಲೆ ಒಂದು ಕಾಲಿಟ್ಕೊಂಡು ಇದು ಮಾಡ್ದೆ ಅಂದರೆ ಅದು ಸಖತ್ತು ನ್ಯೂಸ್ ಕೂಡ ಆಗಿತ್ತು ಆ ಟೈಮಲ್ಲಿ. ಬಿಡಿ ಅದೇನೋ ಆಗೋಯ್ತು, ಈಗಿನ ಕಡೆ ಕನ್ಸಂಟ್ರೇಟ್ ಮಾಡೋಣ. ನಿನ್ನೆ ಕೂಡ ಅಷ್ಟೇ ಶ್ರೀಲಂಕಾ ಸೂಪರ್ 8ಗೆ ಕ್ವಾಲಿಫೈ ಕೂಡ ಆಗಿರುವಂಥದ್ದು. ಒನ್ ಆಫ್ ದ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂದ್ಕೊಂಡಿದ್ರು. ಈ ಸರಿ ICC T20 ವರ್ಲ್ಡ್ ಕಪ್ ಅಲ್ಲಂತೂ ಬೆಂಕಿ ಮ್ಯಾಚ್ಗಳಂತೂ ನೋಡೋಕ್ಕೆ ಸಿಗ್ತದೆ. ನಿನ್ನೆ ಕೂಡ ಅಷ್ಟೇ ಸೂಪರ್ 8ಗೆ ಶ್ರೀಲಂಕಾ ಕ್ವಾಲಿಫೈ ಆಗಿದೆ. ಅದಾದಮೇಲೆ ಈ ಕಡೆ ಆಸ್ಟ್ರೇಲಿಯಾಗೆ ಈಗ ಕಷ್ಟ ಕೂಡ ಇರುವಂಥದ್ದು. ನೋಡೋಣ ಕ್ವಾಲಿಫೈ ಆಗುತ್ತಾ ಇಲ್ವಾ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ನಿನ್ನೆ ಫಸ್ಟ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾದವರು ಬ್ಯಾಟಿಂಗನ್ನು ಕೂಡ ಮಾಡಿದ್ದು. ನಿಜವಾಗ್ಲೂ ನಿನ್ನೆ ಹೇಳಬೇಕು ಅಂದರೆ ಆಸ್ಟ್ರೇಲಿಯಾದವರು ಇನ್ನೂ ಹೀನವಾಗಿ ಸೋತಾಗಿ ಕಂಗಾಲ್ ಆಗಿಬಿಡ್ತಾ ಇದ್ರು. ಯಾರು ಮಿಚೆಲ್ ಮಾರ್ಷ್ ಮತ್ತು ಟ್ರಾವಿಸ್ ಹೆಡ್ ನಿನ್ನೆ ನಿಂತ್ಕೊಂಡು ಆಡಲಿಲ್ಲ ಅಂದಿದ್ರೆ. ಮತ್ತು ನಿನ್ನೆ ಇನ್ನೊಂದೇನಾಯಿತು ಅಂದರೆ ಇವರಿಬ್ಬರು ಸ್ಟಾರ್ಟಿಂಗಿಂದನೇ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಶ್ರೀಲಂಕಾ ಅಗೇನ್ಸ್ಟು. ಯಾರು ಮಿಚೆಲ್ ಮಾರ್ಷ್ ಮತ್ತು ಟ್ರಾವಿಸ್ ಹೆಡ್ ಕೊಟ್ಟರು. ಅದಾದಮೇಲೆ ಕೇವಲ ಜಸ್ಟ್ 27 ಬಾಲನ್ನು ಹಾಫ್ ಸೆಂಚುರಿ ರೀಚ್ ಮಾಡಿರೋದು ಟ್ರಾವಿಸ್ ಹೆಡ್. ಅದಾದಮೇಲೆ ಮಿಚೆಲ್ ಮಾರ್ಷ್ ಕೂಡ ಅಷ್ಟೇ ಅದೇ ರೀತಿ ಪಾರ್ಟ್ನರ್ಶಿಪ್ ಅನ್ನು ಕೊಟ್ಟಿರೋದು. ಕೇವಲ ಇಬ್ಬರೇ ನಿಂತ್ಕೊಂಡು 104, 105 ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬಂದಂತ ಎಲ್ಲ ಕೂಡ ಚಿಲ್ಡ್ರೆ ಅನ್ನ ಹೊಡೆದು ಉದ್ರೋಗಿದ್ದಾರೆ. ಯಾವಾಗ ಟ್ರಾವಿಸ್ ಹೆಡ್ ಬಿದ್ದೋದ ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಇಂದ ವಿಕೆಟ್ ಬೀಳಕ್ಕೆ ಸ್ಟಾರ್ಟ್ ಆಗಿದ್ದು. ಆಕ್ಚುಲಿ ಮಿಚೆಲ್ ಮಾರ್ಷ್ ಕೂಡ ಅಷ್ಟೇ 54 ರನ್ ತನಕ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟರು, ಹಾಫ್ ಸೆಂಚುರಿ ಕೂಡ ಹೊಡೆದ್ರು. ಅದಾದ್ಮೇಲೆ ಕ್ಯಾಮ್ರನ್ ಗ್ರೀನ್ ಯಾವಾಗ ಬಂದ ಅಂದ್ರೆ ಮಿಚೆಲ್ ಮಾರ್ಷ್ ವಿಕೆಟ್ ಯಾವಾಗ ಬಿತ್ತು, ಅದಾದ್ಮೇಲೆ ಕ್ಯಾಮ್ರನ್ ಗ್ರೀನ್ ಕಡೆಯಿಂದ ವಿಕೆಟ್ ಆಲ್ಮೋಸ್ಟ್ ಇಲ್ಲಿ ಬೀಳಕ್ಕೆ ಸ್ಟಾರ್ಟ್ ಕೂಡ ಆಯಿತು. ಅದಾದ್ಮೇಲೆ ಬಂದಿದ್ದ ಪ್ಲೇಯರ್ ಯಾವನೂ ಕೂಡ ಇಲ್ಲಿ ಸೆಟ್ಟೇ ಆಗಿಲ್ಲ ಫೀಲ್ಡಲ್ಲಿ. ಬರ್ತದಂಗೆ ವಿಕೆಟ್. ಅದಾದ್ಮೇಲೆ ಯಾರಪ್ಪ ಕ್ಯಾಮ್ರನ್ ಗ್ರೀನ್ ಅಂತ ಹೇಳಂಗಿಲ್ಲಪ್ಪ ಇವನೀಗ. IPL ಅಲ್ಲಿ ಸುಮಾರು 20-25 ಕೋಟಿ ಎಷ್ಟೋ ಸೇಲ್ ಆಗಿರಲ್ಲ, ಬಿಡೋದು ರೇಟೇ ಮರ್ತೋಗ್ಬಿಡ್ತು. 25 ಕೋಟಿ ಪ್ಲೇಯರ್ ಬರ್ತದಂಗೆ ಕೇವಲ 3 ರನ್ನಿಗೆ ಔಟು. ಆಕ್ಚುಲಿ ಇವಂದು ಏನಾಯ್ತು ಅಂದ್ರೆ 6 ಬಾಲ್ 5 ಬಾಲನ್ನ ವೇಸ್ಟ್ ಮಾಡ್ದ ಸ್ವಾಮಿ. ಅದಾದ್ಮೇಲೆ ಬಾಲ್ನ ವೇಸ್ಟ್ ಮಾಡಿದ್ರೆ ಆಗೋದಿಲ್ಲ, ಸ್ವಲ್ಪ ಆಡ್ಲೇಬೇಕು ಅಂತ ಸ್ಕ್ರೀಸ್ ಬಿಟ್ಬಿಟ್ಟು ಹೊಡೆಯಕ್ಕೆ ಹೋಗಿದ್ದು. ಕ್ರೀಸ್ ಬಿಟ್ಟು ಹೊಡೆಯಕ್ಕೆ ಹೋದ್ರೆ ಹಿಂದೆ ಕೀಪರ್ ಇರ್ತಾರಮ್ಮ, ತೆಗೆದು ಹಿಡಕ್ಕೆ ರೆಡಿ ಇರ್ತಾರೆ. ಹಂಗಾಗಿ ಹಿಂದೆ ಕೀಪರ್ ಕೂಡ ಕೊಟ್ಟಿದ್ದು. ಬರ್ತದಂಗೆ ಸ್ವಾಮಿ ಬ್ಯಾಕ್ ಟು ಪೆವಿಲಿಯನ್. ಆಕ್ಚುಲಿ ಇಲ್ಲಿ ಕ್ಯಾಮ್ರನ್ ಗ್ರೀನ್ ಸ್ಕ್ರೀಸ್ ಅನ್ನ ಬಿಟ್ಟು ವಿಕೆಟ್ ಅನ್ನ ತಗೊಂಡು ಸುಮ್ಮನೆ ಮೈನಸ್ ಮಾಡ್ಕೊಂಡ್ಬಿಟ್ಟು. ಆದ್ರೆ ನೀವು ಕೂಡ ಒಂದು ಮೈನಸ್ ಮಾಡ್ಕೊಳ್ತಿದ್ರೆ ಏನ್ ಗೊತ್ತಾ, ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಗುರು. ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಅದಾದ್ಮೇಲೆ ಇನ್ನು ಕೂಡ ಹೋಪ್ ನ ಕಳ್ಕೊಂಡಿರಲಿಲ್ಲ. ಇನ್ನು ಕೆಳಗಡೆ ಯಾರು ಟೀಮ್ ಡೇವಿಡ್, ಇಂಗ್ಲಿಷು, ಮ್ಯಾಕ್ಸ್ವೆಲ್ ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ಇದ್ದಾರೆ, ಆಡ್ತಾರೆ ಬಿಡುಗರು. ಇವರಿಗೇನೋ 180 ರನ್ನು ಆ ರೀತಿಯಾಗಿ ಅಂತ ಒಂದು ತಲೆಯಲ್ಲಿ ಸೆಟ್ ಆಗಿಬಿಟ್ಟಿತ್ತು. ಟೀಮ್ ಡೇವಿಡ್ ನೋಡಿದ್ರೆ ಬರ್ತದಂಗೆ ಜಸ್ಟ್ ಒಂದು 5 ಬಾಲ್ನ ವೇಸ್ಟ್ ಮಾಡಿ 6 ರನ್ನ ಕೊಟ್ಟು ಒಂದೇ ಒಂದು 4 ಹೊಡೆದಿದ್ದು ಔಟು. ಅದಾದ್ಮೇಲೆ ಜೋಸ್ ಇಂಗ್ಲಿಷ್ ಕೂಡ ಅಷ್ಟೇ ಕೇವಲ 22 ಬಾಲ್ಗೆ 27 ರನ್ನ ಕೂಡ ಹೊಡೆದಿದ್ದು, ಅಂದ್ರೆ ಕುಟ್ ಆಡಿ. ಅದಾದ್ಮೇಲೆ 3 ರನ್ನ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಸೆಟ್ ಆಗಕ್ಕಾಗಲಿಲ್ಲ, ಔಟು. ಅದಾದ್ಮೇಲೆ ಗ್ಲೀನ್ ಮ್ಯಾಕ್ಸ್ವೆಲ್ ಕೂಡ ಅಷ್ಟೇ. ಎನ್ನೇ ಗ್ಲೀನ್ ಮ್ಯಾಕ್ಸ್ವೆಲ್ ಆಲ್ಮೋಸ್ಟ್ ಸೆಟ್ ಆಗಿದ್ದ ಮನುಷ್ಯ. ಪತುಮ್ ನಿಸಾಂಕ ಕ್ಯಾಚ್ ಅನ್ನ ಹಿಡಿಲಿಲ್ಲ ಅಂದಿದ್ರೆ
ಇನ್ನು ಮ್ಯಾಚನ್ನು ಚೇಂಜ್ ಮಾಡೋ ಕೆಪಾಸಿಟಿ ಕೂಡ ಇತ್ತು ಗ್ಲೀನ್ ಮ್ಯಾಕ್ಸ್ವೆಲ್ಗೆ. ನಿಮಗೆ ಗೊತ್ತು, ಈಗಾಗಲೇ ಎಂತೆಂಥ ಮ್ಯಾಚನ್ನು ಕೂಡ ನಾವು ನೋಡಿದ್ದೀವಿ, ಎಂತೆಂಥದ ಮ್ಯಾಚ್ಗಳನ್ನು ಗ್ಲೀನ್ ಮ್ಯಾಕ್ಸ್ವೆಲ್ ಚೇಂಜ್ ಮಾಡೋದು ಕೂಡ ಉಂಟು. ಸೊ ಒಬ್ಬನೇ ನಿಂತ್ಕೊಂಡು ಆಡ್ದ ಪ್ಲೇಯರು ಅಂದರೆ ರನ್ ಲೆಕ್ಕನೇ ಇಲ್ಲ, ಆ ಥರ ಚಚ್ಬಿಡ್ತಾರೆ. ಏನಾಯಿತು ಅಂದರೆ ಶ್ರೀಲಂಕಾ ಲೆಕ್ಕ ಅದೇನೋ ಗೊತ್ತಿಲ್ಲ, ಪತುಮ್ ನಿಸಾಂಕ ಯಾರು ದುಶಾನ್ ಹೇಮಂತಿನ ಬೌಲಿಂಗ್ಗೆ ಕ್ಯಾಚ್ ಕೂಡ ಇದ್ದು, ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಅಂದ್ಕೊಳ್ಳಿ ಮಾತ್ರ ಎಲ್ಲ ಒಂದು ರೌಂಡ್ ಕಂಗಾಲ್ ಆಗೋಗ್ಬಿಟ್ರು. ಇದೇನಪ್ಪ ಇದು, ಅದು 2-3 ಸಲ ರಿವ್ಯೂ ಕೂಡ ಮಾಡಿ ನೋಡಿದ್ರು, ಕ್ಯಾಚ್ ಇದೆಯಾ ಇಲ್ಲಾಂದರೆ ಬಿಟ್ರೆ ಈ ಥರ ಬ್ಯಾಕ್ ಫ್ಲಿಪ್ಪಲ್ಲಿ ಕ್ಯಾಚನ್ನು ಹಿಡಿದಿದ್ದು ಹಾಗೆ ಹೇಗೆ ಅಂತ ಒಂಥರ ಬ್ಯಾಕ್ ಫ್ಲಿಪ್ ಥರನೇ ಇತ್ತು ಅದು ಕ್ಯಾಚು. ಆ ಲೆವೆಲಲ್ಲಿ ಕ್ಯಾಚನ್ನು ಹಿಡಿದಿದ್ದು ನೆನ್ನೆ ಪತುಮ್ ನಿಸಾಂಕ ಮಾತ್ರ. ಅದಾದ್ಮೇಲೆ ಗ್ಲೀನ್ ಮ್ಯಾಕ್ಸ್ವೆಲ್ ವಿಕೆಟ್ ಬಿತ್ತ. ಲಾಸ್ಟ್ ಡೆತ್ ಓವರ್ ಅಂತೂ ಕೇಳಂಗೆ ಇಲ್ಲ, ಎಲ್ಲ ಕೂಡ ಉದ್ರು ಹೋಗ್ಬಿಟ್ರು. ಸ್ಟೋನಿಸ್ ವಿಕೆಟ್ ಬಿದ್ಮೇಲೆ ಅಂತೂ ಒಂದು ರನ್ಔಟ್ ಆಗೋ ಸ್ಟೇಜಲ್ಲಿ ಇತ್ತು, ಅದು ಮಿಸ್ ಆಯಿತು. ಅದಾದ್ಮೇಲೆ 2 ವಿಕೆಟ್ ಕೂಡ ಬಿತ್ತು. ಅಲ್ಲಿಗೆ ಟೋಟಲ್ ಆಗಿ ಆಸ್ಟ್ರೇಲಿಯಾದವರು ಆಲ್ ಔಟ್ ಆಗಿಬಿಟ್ಟು 181 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಸೊ ಇದು ತುಂಬಾ ಜನ ಅನ್ಕೊಂಡಿದ್ರು ಇದು ಚೇಸ್ ಆಗಲ್ಲ ಹಾಗೆ ಹೇಗೆ ಅಂತ. ಅದಾದ್ಮೇಲೆ ಸ್ಟಾರ್ಟಿಂಗ್ ಶ್ರೀಲಂಕಾ ಬರ್ತದಂಗೆ ವಿಕೆಟ್ ಯಾರ್ದಪ್ಪ ವಿಕೆಟ್ ಬಿತ್ತಲ್ಲ, ಕುಸಾಲ್ ಪೆರೇರಾ ವಿಕೆಟ್ ಬೀಳ್ತದಂಗೆ ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಆಗ್ಬಿಡ್ತು ಅಂತ ಎಲ್ಲರೂ ಆಲ್ಮೋಸ್ಟ್ ತಲೆಯಲ್ಲಿ ಬಂದ್ಬಿಟ್ಟಿತ್ತು ಕುಸಾಲ್ ಪೆರೇರಾ ವಿಕೆಟ್ ಹೋಗ್ತದಂಗೆ. ಅದಾದ್ಮೇಲೆ ತಗೊಳ್ಳಿ ನಿಂತ್ಕೊಂಡು ಆಡಿದ್ದು ಪತುಮ್ ನಿಸಾಂಕ 2ನೇ ಓವರಿಂದ ಸ್ಟಾರ್ಟ್ ಮಾಡಿದ್ದು ಮಾರಿ ಹಬ್ಬನ. ಆಸ್ಟ್ರೇಲಿಯಾದವ್ರು ಫುಲ್ ಕಂಗಾಲ್ ಆಗೋಗ್ಬಿಟ್ರು. ಇದೇನಪ್ಪ ಇದು, ಶ್ರೀಲಂಕಾದವ್ರು ಈ ಲೆವೆಲಲ್ಲಿ ಆಡ್ತಾ ಇದಾರೆ, ಯಾವನ್ ಬಂದ್ರು ಕೂಡ ಕೇರೆ ಇಲ್ಲ ಗುರು. ಆತರ ಚಚ್ಚಿರುವಂತದ್ದು 52 ಬಾಲಿಗೆ 100 ರನ್ನು, 10 4ನ ಹೊಡೆದಿರುವಂತದ್ದು, 5 6 ಅನ್ನ ಕೂರಿಸಿರುವಂತದ್ದು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ ನಿನ್ನೆ ಪತುಮ್ ನಿಸಾಂಕ್ ಮಾತ್ರ. ಅದಾದ್ಮೇಲೆ ಜೊತೆಗೆ ಪಾರ್ಟ್ನರ್ಶಿಪ್ ಆಗಿ ಯಾರು ಕುಸಾಲ್ ಪೆರೇರಾ ಹೋಗ್ತದಂಗೆ, ಕುಸಾಲ್ ಮೆಂಡಿಸ್ ನಾನೇನು ಕಡಿಮೆ ಅಲ್ಲ ಅಂತ 38 ಬಾಲಿಗೆ 51 ರನ್ನ ಕೂಡ ಹೊಡೆದಿರುವಂತದ್ದು, 6 4 1 6 ಅನ್ನ ಕೂರಿಸಿರೋದು, 134 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿರುವಂತದ್ದು. ಇವರಿಬ್ಬರೇ ಆಲ್ಮೋಸ್ಟ್ ಮ್ಯಾಚ್ ಅನ್ನ ಮುಗಿಸಿದ್ರು. ಅದಾದ್ಮೇಲೆ ಇನ್ನ ನೆಕ್ಸ್ಟ್ ಬಂದಂತ ಪವನ್ ರತ್ನ, ಯಾಕೆ ನೇಮೇ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ, ಪವನ್ ರತ್ನ ಯಾಕೆ. ಸೊ 28 ರನ್ನ ಕೂಡ ಹೊಡೆದು ಟೀಮ್ ನ ಫೈನಲ್ ಆಗಿ ವಿನ್ ಕೂಡ ಮಾಡಿಸಿದ್ದು. ಸೊ ಆಬ್ಸಲ್ಯೂಟ್ಲಿ ನಿನ್ನೆ ಒಂಥರ ಫಿಲಂ ನೋಡ್ದಂಗೆ ಆಗ್ಬಿಟ್ಟು, ನಿನ್ನೆ ಕ್ರಿಕೆಟ್ ನೋಡ್ದಿಲ್ಲ ಗುರು, ಒಂಥರ ಫಿಲಂ ನೋಡ್ದಂಗೆ ಆಗಿದೆ ನಮಗೆ. ಆ ಲೆವೆಲಲ್ಲಿ ನಿನ್ನೆ ಶ್ರೀಲಂಕಾ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಕೂಡ ಇದ್ದಿದ್ದು. ಸೊ ಈಗ ಏನಾಗಿದೆ ಅಂದ್ರೆ ಶ್ರೀಲಂಕಾ ಸೂಪರ್ 8ಗೆ ಕ್ವಾಲಿಫೈ ಕೂಡ ಆಗಿದೆ. ಈಗ ಕಷ್ಟ ಇರೋದೇ ಆಸ್ಟ್ರೇಲಿಯಾಗೆ. ಈಗ ನೆಕ್ಸ್ಟ್ ಜಿಂಬಾಬ್ವೆ ಮ್ಯಾಚ್ ಇದೆಯಲ್ಲ, ಆ 2 ಮ್ಯಾಚ್ ಕೂಡ ಜಿಂಬಾಬ್ವೆ ಸೋಲ್ಬೇಕು. ಅದಾದ್ಮೇಲೆ ಇನ್ನೊಂದು ಯಾವುದೋ ಓಮನ್ ಮೇಲೆ ಅದು ಮ್ಯಾಚ್ ಕೂಡ ಇದೆ, ಅದರಲ್ಲಿ ಆಸ್ಟ್ರೇಲಿಯಾ ಹ್ಯೂಜ್ ರನ್ಸಿನ ವಿನ್ ಕೂಡ ಆಗಬೇಕು. ಸೊ ಆಲ್ಮೋಸ್ಟ್ ಕಷ್ಟ, ಇವರು ಹೊರಗಡೆ ಹೋಗ್ತಾರೆ. ಏನೇನು ಜಿಂಬಾಬ್ವೆ 1 ಮ್ಯಾಚನ್ನು ವಿನ್ ಆದ್ರೂ ಕೂಡ ಅಷ್ಟೇ ಆಸ್ಟ್ರೇಲಿಯಾ ಕಳ್ಸ್ಕೊಂತಾರೆ. ಅದಾದ್ಮೇಲೆ ಒಮನ್ ಮೇಲೆ ಮ್ಯಾಚ್ ಬಿದ್ರು ಅಷ್ಟೇ, ಇವರು ಹ್ಯೂಜ್ ರನ್ನಿಂದ ವಿನ್ ಕೂಡ ಆಗ್ಬೋದು, ಅಂದರೆ ವಿನ್ ಕೂಡ ಆಗಬೇಕು. ಬಟ್ ಹೇಗೆ ಅಲ್ಲಿ ವಿನ್ ಆದ್ರೂ ಕೂಡ ಅಷ್ಟೇ, ಜಿಂಬಾಬ್ವೆ 2ಕ್ಕೆ 2 ಮ್ಯಾಚ್ ಸೋಲೋದು ಡೌಟ್ ಕೂಡ ಇದೆ ಇವರು. ಹಾಗಾಗಿ ಹೇಳಂಗಿಲ್ಲ, ಅವರಿರೋ ಫಾರ್ಮಲ್ಲಿ ಸೋಲೋ ಯಾವುದೇ ಲಕ್ಷಣ ಕೂಡ ಕಾಣ್ತಿಲ್ಲ. ನೋಡಬೇಕು, ಆಲ್ಮೋಸ್ಟ್ ಇನ್ನೇನು ಆಸ್ಟ್ರೇಲಿಯಾ ಹೊರಗಡೆ ಹೋದಂಗೆ ಲೆಕ್ಕ. ಸೊ ನೆನ್ನೆ ಮ್ಯಾಚ್ ಹೇಗೆ ಅನಿಸ್ತು? ಆಬ್ಸಲ್ಯೂಟ್ ಸಿನಿಮಾ ಅಲ್ಲ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಮಾತ್ರ. ಸೊ ಇವತ್ತಿನ ಈ ವಿಡಿಯೋ ಎಷ್ಟ ಆಯ್ತು ಅಂದರೆ ಹೊಡಿರಿ ಅದೇ ಖುಷಿಗೊಂದು ಲೈಕು, ಮತ್ತೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ, ಕ್ರಿಕೆಟ್ ಕಂಟೆಂಟ್ಗಾಗಿ ಮತ್ತೆ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.